ಸ್ನೇಹಿತರೆ, ಶ್ರೀರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲರೂ ಸತ್ಯದ ಹಾದಿಯಲ್ಲಿ ನಡೆದು ಬಂದವರು. ಆದ್ರೂ ಕೂಡ ಅವರಿಗೆ ಕಷ್ಟಗಳ ತಪ್ಪಲಿಲ್ಲ. 14 ವರ್ಷ ಅವರು ವನವಾಸ ಕಳೆದು ಬಂದಾರ ಆ ಕಾಡಿನಲ್ಲಿ. ಅಂಥದ್ರಲ್ಲಿ ನಾವು ನೀವು ಎಲ್ಲ ಯಾವ ಲೆಕ್ಕ? ಮಧ್ಯಮ ವರ್ಗದವರು. ನಾವು ಎಲ್ಲ ಏನು ಅಂದ್ಕೊಳ್ಳೋದಂದ್ರ, ಕಷ್ಟಗಳು ಬರ್ದೇನೆ, ಸಮಸ್ಯೆಗಳು ಬರ್ದೇನೆ ಜೀವನನ ಸಾಗಿಸ್ಬೇಕು ಅಂದ್ಕೊಳ್ಳೋದು. ಅದೇಂಗ್ರಿ? ಇಲ್ಲಿ ಹಣ ಇದ್ದವ್ರಿಗೂ ಬರುತ್ತೆ, ಹಣ ಇಲ್ಲದವ್ರಿಗೂ ಬರುತ್ತೆ, ಬಡವರಿಗೂ ಬರುತ್ತೆ, ಶ್ರೀಮಂತರಿಗೂ ಬರುತ್ತೆ. ಸಮಸ್ಯೆಗಳಿಲ್ದೇ ಜೀವನ ಸಾಗೋದೇ ಇಲ್ಲ. ಬಂದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡು ಮುಂದೆ ಸಾಗೋದಿದೆಯಲ್ಲ, ಇದೇ ಜೀವನ. ನಮ್ಮ ಕಷ್ಟಗಳೇ ಇರಬೇಕು. ಮತ್ತು ನಾವು ಅನ್ಕೊಳ್ಳೋದು ಏನಂದ್ರೆ, ಪ್ರತಿದಿನವೂ ಕೂಡ ಸಂತೋಷದಿಂದೇ ತುಂಬಿರ್ಬೇಕು ದಿನ. ಕಷ್ಟಗಳು ಇರಬಾರ್ದು ಅಥವಾ ಬೇಜಾರುಗಳು ಇರಬಾರ್ದು. ಅದೆಲ್ಲ ಜೀವನ. ಎಲ್ಲ ಒಂದೊಂದಾಗಿ ಕಾಲಕ್ರಮೇಣವಾಗಿ ಒಂದೊಂದು ಬರ್ತಾ ಹೋಗ್ತಾವ. ಅವನ್ನ ತಳ್ಳಿ ಬಿಟ್ಟು ನಾವು ಮುಂದೆ ಸಾಗೋದೇ ಜೀವನ. ನನಗೆ ಯಾಕೆ ಕಷ್ಟಗಳಿವೆ, ನನಗೆ ಯಾಕೆ ಬೇಜಾರಾಗ್ತಿದೆ? ಸಂತೋಷದ ಕ್ಷಣಗಳು ಕೆಲ ಹೊತ್ತೇ ಇರುತ್ತೆ, ಆಮೇಲೆ ಬೇರೆ ಕ್ಷಣಗಳು ಇರುತ್ತೆ. ಆಯ್ತಾ? ಇದೇ ಜೀವನ ಅಂದ್ಕೊಳ್ಳೋದು. ಬರೀ ಅವ್ರ ಜೀವನ, ನಮ್ಮ ಜೀವನನ ಇನ್ನೊಬ್ಬರ ಜೀವನ ಜೊತೆ ಕಂಪೇರ್ ಮಾಡ್ಕೊಂಡಿದ್ರೆ ನಮ್ಮ ಜೀವನ ಕೆಟ್ಟದಾಗಿದೆ ಅಂತ ನಮ್ಗೆ ಅನ್ಸೋದು ತುಂಬ ಸುಲಭ. ಯಾಕಂದ್ರೆ ಅವ್ರಾಗೆ ನಾವು ಇರಬೇಕು ಅನ್ನೋದು ತುಂಬ ತಪ್ಪು. ಯಾಕಂದರೆ ನಮ್ಮ ಹಾಗೆ ಇರಬೇಕು ಅಂತ ಇನ್ನೂ ಹಿಂದ್ಗಡೆ 4 ಜನ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಜಸ್ಟ್ ಬಂದ ಸಮಸ್ಯೆಗಳನ್ನ ಎದುರಿಸಿ ಜಸ್ಟ್ ಮುಂದೆ ಸಾಗೋದೇ ಜೀವನ. ಆಯಿತಾ? ಧನ್ಯವಾದ.